ನನ್ನ ಹೆಸರು ನಾಗಭೂಷಣ್ ಭಟ್ಟು. ಈ ಮಳಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಮತ್ತು ಇವತ್ತೇನು ಸರ್ವ ಸದಸ್ಯರ 2023-24 ವಾರ್ಷಿಕ ಸಭೆ ಇತ್ತು. ಭಾಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಎಲ್ಲ ಸದಸ್ಯರು ಬಂದು ತಮ್ಮ ಏನು ಅಹವಾಲು ಇರ್ಬೋದು, ವ್ಯವಹಾರ ಏನು ನಡೀತಾ ಇದೆ ಎಲ್ಲ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ನಾವು ಸಿಬ್ಬಂದಿ ವರ್ಗದೆಲ್ಲ ಅವ್ರಿಗೆ ಏನು ಮಾಹಿತಿ ಕೊಡಬೇಕೆಲ್ಲ ಕೊಟ್ಟಿದ್ದೀವಿ. ಭಾಳ ಯಶಸ್ವಿಯಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿ CO ಪರವಾಗಿ ರೈತ ಮುಖಂಡರು ಸಹಕಾರಿ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದ ಸಲ್ಪಕ್ಕೆ ಇಷ್ಟಪಡ್ತೀವಿ. ಸರ್, ಏನೇನು ಚರ್ಚೆ ನಡೀತು? ಏನು ಚರ್ಚೆ ಏನೇನು ಈ ಸರ ರೈತರಿಗೇನೋ ಇಂಥವ್ರಿಗೆ ಏನು ಸಮಸ್ಯೆ ಆಗಿಲ್ಲ. ಇವಾಗ ಏನು ಇಲ್ಲಿ ಸ್ವಲ್ಪ ನಷ್ಟಕ್ಕೆ ಬಂದಿದೆ ನಮ್ಮ ಸಂಘ. ಯಾಕೆ ನಷ್ಟಕ್ಕೆ ಬಂದಿದೆ ಅಂದರೆ, ನಾವೇನು ವ್ಯಾಪಾರ ವೃದ್ಧಿ ಸಾಲ ಏನು ಕೊಟ್ಟಿದ್ದೋ 79 ಲಕ್ಷ, ಮತ್ತು ಒಡವೆ ಸಾಲ 1 ಕೋಟಿ ಏನಿದೆ ಅದು ರಿಕವರಿ ಸರಿಯಾಗಿ ಆಗ್ತಿಲ್ಲ. ಅದರಿಂದ ಸ್ವಲ್ಪ ನಷ್ಟಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಶ್ರದ್ಧೆ ವಹಿಸಿ ನಮ್ಮ ಸಿಬ್ಬಂದಿಯವರ ಆಡಳಿತ ಮಂಡಳಿ ಎಲ್ಲ ಸೇರಿ ಅದನ್ನು ವಸೂಲಿ ಮಾಡಿ ಸಂಘನ ಆರ್ಥಿಕ ಮಟ್ಟ ಹೆಚ್ಚಿಸಿ ಮುಂದಿನ ಆರ್ಥಿಕ ವರ್ಷಕ್ಕೆ ಲಾಭ ಥರ ಇಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತೀವಿ. ನೀವು ಸಂಘದ ಅಧ್ಯಕ್ಷರಾಗಿ ನಿಮಗೆ ತೃಪ್ತಿ ಇದೆಯಾ? 100% ತೃಪ್ತಿ ಇದೆ. ಯಾಕೆಂದರೆ ಸಂಘ ಚೆನ್ನಾಗಿ ನಡೀತಾ ಇದೆ. ನಮ್ಮದು ಈ ಆರ್ಥಿಕ ವರ್ಷದಲ್ಲಿ 33 ಕೋಟಿ ವ್ಯವಹಾರ ಮಾಡಿದ್ವಿ ನಾವು. 33 ಕೋಟಿ ಒಂದು ಸಣ್ಣ ಸಂಘದಲ್ಲಿ 33 ಕೋಟಿ ವ್ಯವಹಾರ ಸಾಮಾನ್ಯ ವಿಚಾರ ಅಲ್ಲ. ನಮ್ಮ ರೈತರಿಗೆ 8 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಮತ್ತು 2 ಕೋಟಿ 30 ಲಕ್ಷ ಠೇವಣಿ ತಗೊಂಡಿದ್ದೀವಿ. 1 ಕೋಟಿ ಒಡವೆ ಸಾಲ ಕೊಟ್ಟಿದ್ದೀವಿ. ಎಲ್ಲ ಸಹಕಾರಿ ಬಂಧುಗಳು ಸ್ಪಂದಿಸ್ತಾರೆ. ನಾವೆಲ್ಲ ಆಡಳಿತ ಮಂಡಳಿ ಪರವಾಗಿ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ನನ್ನ ಹೆಸರು ನಾಗರಾಜು ಅಂತ. ಇಲ್ಲಿ ಮಳಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘ ಸದಸ್ಯರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘಗಳ ಮುಖಾಂತರ ಬಡ ಜನರ ಮತ್ತು ರೈತ ವರ್ಗದವರ ಆರ್ಥಿಕ ಅಭಿವೃದ್ಧಿ ಉತ್ತಮಗೊಳ್ಳಬೇಕಾದ್ರೆ ಈ ಸಹಕಾರ ಸಂಘಗಳು ಅಡಿಪಾಯ. ಸಕಾಲಕ್ಕೆ ಸರಿಯಾಗಿ ರೈತನಿಗೆ ಅಥವಾ ತನ್ನ ಸದಸ್ಯರಿಗೆ ಸಾಲ ಮತ್ತು ಇತರೆ ಅನುಕೂಲಗಳನ್ನು ಕೊಡ್ತಾ ಹೋದರೆ ಅವನ ಆರ್ಥಿಕ ಅಭಿವೃದ್ಧಿ ಉತ್ತಮಗೊಳ್ಳೋದ್ರ ಜೊತೆಗೆ ಅವನ ಜೀವನ ಸ್ಥಿತಿ ಉತ್ತಮವಾಗಿ ಇವತ್ತು ಬಡವನಾಗಿದ್ದ ರೈತ ಇನ್ನು 2 ವರ್ಷ 3 ವರ್ಷಕ್ಕೆ ಅವನು ಒಂದು ಉತ್ತಮವಾದ ಜೀವನ ಮಾಡೋ ಮಟ್ಟಕ್ಕೆ ಬರ್ಬೋದು ಅನ್ನೋ ದಿಸೆಯಲ್ಲಿ ನಮ್ಮ ಸಹಕಾರ ಸಂಘಗಳು ಕೆಲಸ ಮಾಡಬೇಕಾಗ್ತದೆ. ಬರೀ ಏನೋ ಒಂದು ಲೆಕ್ಕ ಬರೆದ್ವಿ, ಶೇರ್ ಬಂತು, ಸಾಲ ಕೊಟ್ವಿ, ಸಾಲ ವಸೂಲಿ ಮಾಡಿದ್ವಿ ಅನ್ನೋ ಭಾವನೆ ಇರಬಾರ್ದು. ನಮ್ಮ ಮುಖ್ಯ ಉದ್ದೇಶ ರೈತನ ಅಥವಾ ಬಡ ಜನರ ಅಥವಾ ಗ್ರಾಮೀಣ ಜನಜೀವನ ಉತ್ತಮಗೊಳಿಸೋದು ನಮ್ಮ ಗುರಿಯಾಗಿರಬೇಕು. ಈ ದಿಸೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಜನ ಸ್ಪಂದಿಸ್ತವ್ರೆ. ಸದಸ್ಯರಿಂದ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾಯಿದೆ. ಈ ದಿಸೆಯಲ್ಲಿ ಆಡಳಿತ ಮಂಡಳಿ ಸಹ ನಮಗೆ ಉತ್ತಮವಾದ ಪ್ರೋತ್ಸಾಹನ ಕೊಡ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಾಗರಾಜು ಅಂತ.